ಒಂದು 5 ನಿಮಿಷ ಪೇಷನ್ಸ್ ಇಂದ ಈ ನಾಟಕ ನೋಡ್ಬೇಕು ಅಂತ ಎಲ್ರಿಗೂ ವಿನಂತಿ. ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಚಿತ್ರಗುಪ್ತರೆ, ಓ ಚಿತ್ರಗುಪ್ತರು ಫ್ಯಾಮಿಲಿ ಜೊತೆ ವೆಕೇಶನ್ ಹೋಗಿದ್ದಾರೆ, ಮರ್ತೇ ಬಿಟ್ಟನಲ್ಲ. ಇವತ್ತು ನಾನೇ ಚಿತ್ರಗುಪ್ತ, ನಾನೇ ಯಮಧರ್ಮ. ಈಗ ಭೂಲೋಕದಲ್ಲಿ ಏನು ನಡೀತಿದೆ ನೋಡೋಣ. ಇವತ್ತು ನಮ್ಮ ಯಮಲೋಕಕ್ಕೆ ಬರುವ ಅತಿಥಿಗಳು ಯಾರು? ಇಲ್ಲಿ ಯಾರೋ ನಿಂತಿದ್ದಾನೆ. ಓಹೋ, ಇವನ ಸಾವು ಖಚಿತ. ನೋಡಿ, ಬಾ ಮಗು ಬಾ. ಇನ್ನು ಆಯಸ್ಸು ಮುಗೀತು. ನೋಡ್ದಲ್ಲ, ಏರ್ಫೋನ್ ಹಾಕೊಂಡು ಟ್ರ್ಯಾಕ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಟ್ರೈನ್ ಬರೋದು. ಅದರಿಂದ ಟ್ರೈನ್ ಬಂದು ಕುತ್ಕೊಂಡು ಅವ್ರ ಸಾವು ಸಂಭವಿಸುತ್ತೆ. ಸೊ ದಯವಿಟ್ಟು ಯಾರು ಟ್ರ್ಯಾಕ್ ಮಧ್ಯದಲ್ಲಿ ಏರ್ಫೋನ್ ಹಾಕೊಂಡು ಹೋಗೋದು, ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ನೊಂದು ಸೀನ್ ತೋರಿಸ್ತೀವಿ, ಅದಾಗೆ ನೋಡಿ. ಮುಂದಿನ ವ್ಯಕ್ತಿ ಯಾರು? ಓ, ಬಂದಿರಲ್ಲ, ಅದ್ಭುತ ಮಾನವ ಬಾಬಾ ಅತಿವೇ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮ ಯಮಲೋಕಕ್ಕೆ ಇಂದು ಅತಿಥಿಗಳು ಜಾಸ್ತಿ ಆಗುತ್ತಿದ್ದಾರೆ. ಬಾನವು ನೋಡಿದಿರಲ್ಲ. ಈಗ ಬೈಕಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಟೈಮ್ ಆಗಿತ್ತು ಅಂತ ಗ್ಯಾಪ್ ಇತ್ತು ಅಂದ್ರೆ ಆ ಗ್ಯಾಪ್ ಅಲ್ಲಿ ಹಿಂಗ್ ಹೋಗಕ್ ನೋಡ್ತಾರೆ. ಟ್ರೈನ್ ಯಾವ ಸ್ಪೀಡ್ ಅಲ್ಲಿ ಇರುತ್ತೆ ಗೊತ್ತಾಗಲ್ಲ. 100 ಸ್ಪೀಡ್ 90 ಸ್ಪೀಡ್ ಇರುತ್ತೆ. ಹೊಡೆದ್ರೆ ಆಟೋಮೆಟಿಕ್ ಆಗಿ ಸ್ಪಾಟ್ ಡೆತ್ ಆಗಿ ಹೋಗ್ತೀರಾ. ದಯವಿಟ್ಟು ಎಲ್ಸಿ ಗೇಟ್ ಇಂದ 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಳ್ಳಿ. ನಿಮ್ ಸೇಫ್ಟಿಗೋಸ್ಕರ ನಾವು ಪ್ರತಿ ವರ್ಷ ಈ ಸೇಫ್ಟಿ ಅವೇರ್ನೆಸ್ ಅನ್ನೋದು ಮಾಡೋದು. ಹಾಗೆ ಇನ್ನೊಂದು ಸನ್ನಿವೇಶ ಇದೆ, ಅದು ನೋಡ್ಬೇಡ. ನೋಡಿ, ಬಂದರು ಮಕ್ಕಳೇ, ತಂದೆ ತಾಯಿ ಮಕ್ಕಳಿಗೆ ಪ್ರೀತಿಯಿಂದ ಬೆಳೆಸುತ್ತಾರೆ. ಇವನು ಶೋಕಿಯನ್ನು ಮಾಡಿ ಸಾಯುತ್ತಾರೆ. ನೋಡಿ, ನೋಡಿದ್ರಲ್ಲ, ಮಕ್ಕಳುಗಳು ಏನ್ ಮಾಡ್ತಾರೆ, ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕ್ರೇಜ್ ಇರುತ್ತೆ ಅವ್ರಿಗೆ, ಟ್ರ್ಯಾಕ್ ಮೇಲೆ ನೋಡ್ಕೊಂಡು ಹೋಗ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ಅಂತ. ಸೊ ದಯವಿಟ್ಟು ನಿಮ್ ಮಕ್ಳಿಗಾಗ್ಲಿ ಸೈಕಲ್ ನೋಡ್ಕೊಂಡು ಹೋಗ್ತಾ ಇದ್ರೆ ಹೇಳಿ, ರೈಲ್ವೆ ಎಲ್ಸಿಗೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ಬೇಡಿ. ಇದು ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಸೊ ರೈಲ್ವೆಯಿಂದ ಒಂದು ಚಿಕ್ಕ ಅವೇರ್ನೆಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. Seconds.